ಇವತ್ತು ಕೂಡ ಲೋಕಸಭೆ ಕಲಾಪ ಆರಂಭದಲ್ಲೇ ನೀಟ್ ಗದ್ದಲ ಮತ್ತೆ ಸೃಷ್ಟಿಯಾಗಿರುವಂತದ್ದು. ನೀಟ್ ಅಕ್ರಮದ ವಿರುದ್ಧ ಸಂಸತ್ತಿನಲ್ಲಿ ಪ್ರತಿಪಕ್ಷ ಸಮರ ಸಾರ್ತಾ ಇದೆ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ಘೋಷಣೆಯನ್ನು ಕೂಗಿದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ವಿದ್ಯಾರ್ಥಿಗಳ ಎಫ್ಐಆರ್ ವಿಚಾರಕ್ಕೆ ಈಗ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಿನ್ನೆಯೇ ಕಲಾಪದಲ್ಲಿ ಪರೀಕ್ಷಾ ಸುಧಾರಣಾ ಮಸೂದೆ ಕುರಿತಂತೆ ಚರ್ಚೆ ಆಗಬೇಕಿತ್ತು. ಆದರೆ ನಿನ್ನೆ ಕೂಡ ಪ್ರತಿಪಕ್ಷ ಎನ್ಡಿಎ ನಾಯಕರು ಈ ಒಂದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ವಿಚಾರಕ್ಕೆ ಕುರಿತಂತೆ ಅಮಿತ್ ಶಾ ಅವರು ಮಾತನಾಡಬೇಕು, ವಿದ್ಯಾರ್ಥಿಗಳ ಮೇಲೆ ದಾಖಲಾದಂತಹ ಕೇಸನ್ನು ವಾಪಸ್ ಪಡಿಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಯಾವುದೇ ರಿಯಾಕ್ಷನ್ ಇಲ್ಲದೆ ಇರೋದನ್ನ ನೋಡಿ ನಿನ್ನೆಯೂ ಕೂಡ ಗದ್ದಲ, ಗಲಾಟೆ, ಕೋಲಾಹಲ ಕಲಾಪದಲ್ಲಿ ಆಗಿತ್ತು. ಸೊ ಹಾಗಾಗಿ ಇವತ್ತಿಗೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನ ಮುಂದೂಡಿಕೆ ಮಾಡಿದ್ರು. ಇವತ್ತು ಬೆಳಗ್ಗೆ ಶುರುವಾದಂತಹ ಲೋಕಸಭೆ ಕಲಾಪದಲ್ಲೂ ಕೂಡ ನೀಟ್ ಗದ್ದಲ, ಕೋಲಾಹಲ ಮತ್ತೆ ಸೃಷ್ಟಿ ಮಾಡಿಸಿದ್ವು ಪ್ರತಿಪಕ್ಷಗಳು. ಸದ್ಯ ನೀಟ್ ಅಕ್ರಮದ ವಿರುದ್ಧ ಸಂಸತ್ನಲ್ಲಿ ಸಮರವೇ ಶುರುವಾಗಿರುವಂತದ್ದು. ಪ್ರಶ್ನೋತ್ತರ ವೇಳೆಯಲ್ಲೇ ವಿಪಕ್ಷಗಳು ಘೋಷಣೆಯನ್ನ ಕೂಗಿದೆ. ಏನಂತ ಘೋಷಣೆ ಕೂಗಿದ್ವು? ವಿದ್ಯಾರ್ಥಿಗಳ ಎಫ್ಐಆರ್ ವಿಚಾರಕ್ಕೆ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅಮಿತ್ ಶಾ ಉತ್ತರಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. ಶತಾಯ ಗತಾಯ ಅಮಿತ್ ಶಾ ಅವರು ಮಾತನಾಡಲೇಬೇಕು, ಮೌನ ವಹಿಸಿರೋದು ಅವರ ಒಂದು ಶ್ರೇಯೋಭಿವೃದ್ಧಿಗೆ ಸರಿಯಲ್ಲ. ಇಷ್ಟೋ ವಿಚಾರಗಳು ನಡೀತಾ ಇದೆ. ಕಲಾಪ ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾ ಇದೆ. ಬೇರೆ ಬೇರೆ ವಿಚಾರಗಳು ಯಾವುದೂ ಕೂಡ ಇಲ್ಲಿ ಚರ್ಚೆಗೆ ಬರ್ತಾನೆ ಇಲ್ಲ. ನೀಟ್ ಒಂದೇ ವಿಚಾರವನ್ನ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತ ಅಂದ್ರೆ ಕೇಂದ್ರ ಗೃಹ ಸಚಿವರು ಯಾಕೆ ಮೌನ ವಹಿಸಿದ್ದಾರೆ? ಅಮಿತ್ ಶಾ ಉತ್ತರಕ್ಕೆ ಈಗ ವಿಪಕ್ಷಗಳು ಪಟ್ಟು ಹಿಡಿದಿರುವಂತದ್ದು. ನೀಟ್ ವಿಚಾರದಲ್ಲಿ ಸರ್ಕಾರಕ್ಕೆ ಪ್ರತಿಪಕ್ಷಗಳು ಸವಾಲನ್ನ ಹಾಕಿದೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಸರ್ಕಾರದ ಉತ್ತರಕ್ಕೆ ಸವಾಲನ್ನ ಹಾಕಿದ್ದಾರೆ. ಪರೀಕ್ಷಾ ಅಕ್ರಮ ಚರ್ಚೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯೇ ಕಲಾಪದಲ್ಲಿ ಪರೀಕ್ಷಾ ಸುಧಾರಣಾ ಚರ್ಚೆ, ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಸುಧಾರಣೆಯನ್ನ ಹೆಂಗ್ ಮಾಡಬಹುದು, ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಬಿಲ್ ಮಂಡನೆ ನಿನ್ನೆನೇ ಆಗ್ಬೇಕಿತ್ತು. ಆದರೂ ಕೂಡ ಪ್ರತಿಪಕ್ಷಗಳು ಅಮಿತ್ ಶಾ ಅವರು ಮಾತನಾಡಬೇಕು, ಈ ಒಂದು ಲಾಠಿ ಚಾರ್ಜ್ ಎಫ್ಐಆರ್ ಕುರಿತಂತೆ ಅವರ ಮೌನ ನಮಗೆ ಸರಿಯಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ವು. ಆದರೂ ಕೂಡ ಇವತ್ತಿಗೆ ಮುಂದೂಡಿದಂತ ಕಲಾಪದಲ್ಲೂ ಕೂಡ ಮತ್ತೆ ಅದೇ ಗಲಾಟೆ, ಅದೇ ಕೋಲಾಹಲ. ಸದ್ಯ ಪರೀಕ್ಷಾ ಅಕ್ರಮ ಚರ್ಚೆಗೆ ಆಗ್ರಹಿಸಿ ಈಗ ಪ್ರತಿಪಕ್ಷಗಳು ಇವತ್ತು ಬೆಳಗ್ಗೆಯೂ ಕೂಡ ಕಲಾಪದಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಮಧ್ಯಾಹ್ನ 2 ಗಂಟೆಗೆ ಸದ್ಯ ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ಇಲ್ಲಿ ಕಲಾಪದಲ್ಲಿ ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ. ಬೇರೆ ವಿಚಾರಕ್ಕೆ ಹೋಗೋಣ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಬಿಲ್ ಮಂಡನೆ ಮಾಡೋಣ ಅಂತ ಅಂದ್ರೂ ಕೂಡ ಪ್ರತಿಪಕ್ಷಗಳು ಹಿಡಿದಂತ ಪಟ್ಟನ್ನ ಬಿಡೋಕೆ ಸಿದ್ಧರಿಲ್ಲ. ಯಾವುದೇ ವಿಚಾರ ಶುರುವಾದ್ರೂ ಕೂಡ ಅಮಿತ್ ಶಾ ಅವರು ಬರಬೇಕು, ಅಮಿತ್ ಶಾ ಅವರು ಮಾತನಾಡಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸಬೇಕು, ಇಷ್ಟೇ ಪಟ್ಟು ಹಿಡ್ಕೊಂಡು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟೋ ಜನರು ಕೂಡ ಕಲಾಪವನ್ನ ಸುಮ್ಮನೆ ಮುಂದೂಡುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ವಿಧಿ ಇನ್ನಿಲ್ಲ ಅಂತ ಹೇಳಿ ಕಲಾಪವನ್ನ ಸಂಜೆಗೆ, ನಾಳೆಗೆ ಮುಂದೂಡಿಕೆ ಮಾಡ್ತಲೇ ಇದ್ದಾರೆ. ಸದ್ಯ ಲೋಕಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಿಲ್ ಮಂಡನೆ ಕೂಡ ಆಗಿಲ್ಲ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ. ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಸಂಬಂಧಪಟ್ಟಂತೆ ಯಾವ ವಿಚಾರಗಳು ಕೂಡ ಲೋಕಸಭೆಯಲ್ಲಿ ಚರ್ಚೆ ಆಗ್ತಾನೆ ಇಲ್ಲ. ಪ್ರತಿಪಕ್ಷಗಳು ಚರ್ಚೆಯಾಗೋದಕ್ಕೆ ಬಿಡ್ತಾನೆ ಇಲ್ಲ. ಹೀಗಾದ್ರೆ ಕಲಾಪವನ್ನ ಸಮಯ ವೇಸ್ಟ್ ಮಾಡ್ತಾ ಹೋಗಿ ಕಲಾಪ ಮುಂದೂಡಿಕೆ ಮಾಡ್ಕೊಂಡು ಹೋದ್ರೆ ಕಲಾಪ ನಡೆಯೋದಾದ್ರೂ ಹೇಗೆ, ಕೊನೆಯಾಗೋದಾದ್ರೂ ಹೇಗೆ? ರಾಜ್ಯ ಬರ ಪರಿಸ್ಥಿತಿ, ಜನ ಜಾನುವಾರು ಕುಡಿಯೋಕೆ ನೀರಿಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗೋದು ಯಾವಾಗ? ಸದ್ಯ ಸಂಸದರೆಲ್ಲರೂ ಕೂಡ ಮಾತನಾಡೋಕೆ ರೆಡಿ ಇದ್ದಾರೆ. ಪ್ರತಿಪಕ್ಷಗಳ ನಾಯಕರು ಮಾತ್ರ ವಿಚಾರಕ್ಕೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ. ಅಟ್ಲೀಸ್ಟ್ ಕೊನೆ ಹಂತದಲ್ಲಾದ್ರೂ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡ್ತಾರಾ? ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡ್ತಾರಾ? ಕಾದು ನೋಡಬೇಕು. ಸದ್ಯ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆ ಕಲಾಪವನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಮುಂದೂಡಿಕೆ ಮಾಡಿದ್ದಾರೆ. ಹೋಪ್ಫುಲಿ 2 ಗಂಟೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವರು ಮಾತನಾಡಬಹುದು ಎಂಬ ವಿಚಾರಕ್ಕೆ ಯಾವ ಉತ್ತರ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಸಂಸತ್ ಮಾತ್ರ ರಣರಂಗವಾಗಿ ಮಾರ್ಪಟ್ಟಿದೆ.